ದೇಶಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ ಮನೆ ಮಾಡಿದ್ದು ಭಕ್ತಿ ಶ್ರದ್ಧೆ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ. ಶ್ರೀರಾಮ ಮತ್ತು ಆಂಜನೇಯ ದೇವಸ್ಥಾನಗಳನ್ನ ವಿಶೇಷವಾಗಿ ಸಿಂಗರಿಸಲಾಗಿದ್ದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕದ ಕಾರ್ಯಕ್ರಮಗಳು ನಡೆದಿವೆ. ಭಕ್ತರು ಬೆಳಗಿನಿಂದ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದಿದ್ದಾರೆ. ರಾಮನವಮಿಯ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಯೋಧ್ಯೆ ರಾಮ ಮಂದಿರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ರಾಮಲಲ್ಲಾ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಬಾಲರಾಮನ ದರ್ಶನ ಪಡೆದು ಭಕ್ತಿಯಲ್ಲಿ ತಲ್ಲೀನರಾಗಿದ್ದಾರೆ. ಇಂದು ಸೂರ್ಯವಂಶಿ ಬಾಲರಾಮನ ಹಣೆಯನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದೆ. ಸೂರ್ಯನ ಕಿರಣಗಳು ರಾಮನ ವಿಗ್ರಹದ ಹಣೆಗೆ ಬೀಳುತ್ತಿದ್ದಂತೆಯೇ ಸೂರ್ಯ ತಿಲಕ ರಚನೆಯಾಗಿತ್ತು. ಈ ಅದ್ಭುತ ದೃಶ್ಯ ಕಣ್ತುಂಬಿಕೊಂಡು ಎಲ್ಲ ಭಕ್ತರು ಕಾತುರದಿಂದ ನೋಡುತ್ತಿದ್ದರು. ಇದೇ ಒಂದು ಸಮಯಕ್ಕೆ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಹೋಗಿದ್ದರು. ನಿಜಕ್ಕೂ ಈ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಈ ಒಂದು ಭವ್ಯವಾದಂತಹ ಸೂರ್ಯರಶ್ಮಿ ಸ್ಪರ್ಶಿಸುವುದನ್ನು ನೋಡಿದಂತಹ ಭಕ್ತರು ನಿಜಕ್ಕೂ ಪುಣ್ಯವಂತರೇ ಅಂತ ಹೇಳಬಹುದು. ಅಷ್ಟಕ್ಕೂ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹೇಗಿತ್ತು, ಅದರ ಪ್ರಾಣ ಪ್ರತಿಷ್ಠಾಪನೆ ಹೇಗಿತ್ತು, ಆ ಎಲ್ಲ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬನ್ನಿ ಆ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀರಾಮ ವಿಷ್ಣುವಿನ ಎಷ್ಟನೇ ಅವತಾರ? ರಾಮ ಎಂಬ ಪದದ ಹೆಸರಿನ ಅರ್ಥ ಏನು? ಇದನ್ನು ಶ್ರೀರಾಮನಿಗೆ ಹೆಸರಿಟ್ಟಿದ್ದು ಯಾರು? ಶ್ರೀರಾಮನನ್ನ 14 ವರ್ಷ ವನವಾಸಕ್ಕೆ ಕಳಿಸಲು ಮುಖ್ಯವಾದ ಕಾರಣ ಏನು? ಶ್ರೀರಾಮ ಎಷ್ಟು ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಳಿದ್ದಾನೆ? ಶ್ರೀರಾಮ ನಿಜಕ್ಕೂ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತ್ಯಕ್ಷವಾಗಿದ್ದು ನಿಜಾನ? ಇಂತಹ ಬೆರಗು ಬೆಳೆಸುವ ಕೆಲವು ಕುತೂಹಲ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸತ್ಯಯುಗದಲ್ಲಿ ವಿವಿಧ ಗ್ರಹಗಳ ದೇವರು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆಯುತ್ತಿತ್ತು. ತ್ರೇತಾಯುಗದಲ್ಲಿ ಒಂದೇ ಗ್ರಹದಲ್ಲಿ ವಾಸವಾಗಿದ್ದ ದೇವರು ಮತ್ತು ಅಸುರರ ಮಧ್ಯೆ ಯುದ್ಧ ನಡೆಯುತ್ತದೆ. ಅಂದರೆ ಅಯೋಧ್ಯೆಯಿಂದ ರಾಮ ಹಾಗೂ ಲಂಕೆಯ ರಾವಣನ ಮಧ್ಯೆ ಯುದ್ಧ ನಡೆದಿತ್ತು. ಹಾಗೆಯೇ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿರುವ ಜನರ ಮಧ್ಯೆ ಯುದ್ಧಗಳು ನಡೆಯುತ್ತವೆ. ಅಂದರೆ ಪಾಂಡವರು ಮತ್ತು ಕೌರವರ ಮಧ್ಯೆ. ಆದರೆ ಕಲಿಯುಗದಲ್ಲಿ ಯುದ್ಧಗಳು ನಮ್ಮ ಒಳಗೆ ನಡೆಯುತ್ತಿವೆ. ರಾಮ ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು, ಹನುಮಾನ್ ನಮ್ಮ ಜೀವಶಕ್ತಿಯಾದರೆ ರಾವಣ ನಮ್ಮ ಅಹಂ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತದೆ. ಮನಸ್ಸು ಮತ್ತು ಆತ್ಮವು ಸಮನ್ವಯಗೊಳಿಸಲು ಧ್ಯಾನ ಮಾಡಬೇಕು. ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನ ನಿಯಂತ್ರಿಸಬಹುದು. ರಾಮ ಮತ್ತು ಸೀತೆ ಒಂದಾದರೆ ಅಹಂ ನಾಶವಾಗುತ್ತದೆ, ಅಂದ್ರೆ ರಾವಣ ನಾಶವಾಗುತ್ತಾನೆ. ಅಂತಹ ರಾಮ ಸೀತೆಯರ ದೇವಸ್ಥಾನವನ್ನ ನಮ್ಮ ಆತ್ಮದಲ್ಲಿ ಇಟ್ಟುಕೊಂಡರೆ ನಿಜಕ್ಕೂ ನಾವು ಪುಣ್ಯವಂತರು. ಅದರಲ್ಲೂ ಈ ದೇವಸ್ಥಾನವನ್ನು ಭೇಟಿ ಕೊಟ್ಟರೆ ನಮಗೆ ಈ ಜೀವನದಲ್ಲಿ ಮೋಕ್ಷ ಸಿಗುತ್ತದೆ. ಹೌದು, ಇಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇತ್ತೀಚೆಗೆ ಶ್ರೀರಾಮನೇ ಸಾಕ್ಷಾತ್ ದರ್ಶನ ನೀಡಿದ್ದಾನೆ ಎನ್ನುವ ಮಾಹಿತಿ ಇದೆ. ಹೌದು, ಇಲ್ಲಿನ ಪ್ರಧಾನ ಅರ್ಚಕರಿಗೆ ಶ್ರೀರಾಮ ದರ್ಶನ ಕೊಟ್ಟಿದ್ದು ನಿಜಕ್ಕೂ ಒಂದು ಅಚ್ಚರಿಯ ವಿಷಯವಾಗಿದೆ. ಅಂದ್ರೆ ಇದರಿಂದಲೇ ಸಾಬೀತಾಗುತ್ತದೆ ಅಯೋಧ್ಯೆಯೇ ಶ್ರೀರಾಮನ ಜನ್ಮಭೂಮಿ. ಈಗಿರುವ ಜಾಗದಲ್ಲಿಯೇ ಶ್ರೀರಾಮ ಭೂಮಿಗೆ ಮೊದಲು ಹೆಜ್ಜೆ ಇಟ್ಟಿದ್ದು. ಬನ್ನಿ ಶ್ರೀರಾಮನ ಕೆಲವು ಅಚ್ಚರಿಯ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪಡೆಯೋಣ. ವಿಷ್ಣುವಿನ 10ನೇ ಅವತಾರದಲ್ಲಿ ಭಗವಾನ್ ರಾಮನು 7ನೇ ಅವತಾರವೆಂದು ಪರಿಗಣಿಸಲಾಗಿದೆ. ರಾಮನ ಮೊದಲು ವಿಷ್ಣುವು ಮತ್ಸ್ಯ ಅಂದ್ರೆ ಮೀನಿನ ರೂಪ, ಕೂರ್ಮ ಅಂದ್ರೆ ಆಮೆಯ ರೂಪ, ವರಾಹ ಅಂದ್ರೆ ಹಂದಿಯ ರೂಪ, ನರಸಿಂಹ ಅಂದ್ರೆ ಮನುಷ್ಯ ಮತ್ತು ಸಿಂಹನ ರೂಪ, ವಾಮನ ಅಂದ್ರೆ ಕುಬ್ಜ ರೂಪ ಮತ್ತು ಪರಶುರಾಮನ ಅವತಾರವನ್ನ ಎತ್ತಿದ್ದ. ನಂತರ ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಅವತಾರವನ್ನ ಈಗ ತಾಳಲಿದ್ದಾನೆ. ಭಗವಾನ್ ರಾಮನು ತ್ರೇತಾಯುಗದಲ್ಲಿ ಜನಿಸಿದ್ದನು ಮತ್ತು ರಾಮನು ಮಾನವ ರೂಪದಲ್ಲಿ ಪೂಜಿಸಲ್ಪಟ್ಟ ಅತ್ಯಂತ ಹಳೆಯ ದೇವತೆ ಎಂದು ನಂಬಲಾಗಿದೆ. ತ್ರೇತಾಯುಗವು 12,96,000 ವರ್ಷಗಳ ಹಿಂದೆ ಕೊನೆಗೊಂಡಿತ್ತು. ತ್ರೇತಾಯುಗದಲ್ಲಿ ರಾಮನಲ್ಲದೆ ವಿಷ್ಣುವಿನ ವಾಮನ ಮತ್ತು ಪರಶುರಾಮನ ಅವತಾರಗಳು ಕೂಡ ಅವತರಿಸಿದ್ದವು. ರಾಮನು ಇಕ್ಷ್ವಾಕು ವಂಶದಲ್ಲಿ ಜನಿಸಿದ್ದನು. ಇದನ್ನು ಸೂರ್ಯರಾಜನ ಮಗ ರಾಜ ಇಕ್ಷ್ವಾಕು ಸ್ಥಾಪಿಸಿದನು. ಅದಕ್ಕಾಗಿಯೇ ಭಗವಾನ್ ರಾಮನನ್ನ ಸೂರ್ಯವಂಶಿ ಎಂದು ಕೂಡ
ಕರೆಯಲಾಗುತ್ತದೆ. ವಿಷ್ಣು ಸಹಸ್ರನಾಮ ಪುಸ್ತಕದಲ್ಲಿ ವಿಷ್ಣುವಿನ 1000 ಹೆಸರುಗಳನ್ನ ಪಟ್ಟಿ ಮಾಡಲಾಗಿದೆ. ಇದರ ಪ್ರಕಾರ ರಾಮ ಎಂಬುದು ವಿಷ್ಣುವಿನ 394ನೇ ಹೆಸರಾಗಿದೆ. ರಾಮನನ್ನು ರಘುವಂಶೀಯ ಗುರುಗಳಾದಂತಹ ಮಹರ್ಷಿ ವಶಿಷ್ಠರು ನಾಮಕರಣ ಮಾಡಿದ್ದರು. ವಶಿಷ್ಠರ ಪ್ರಕಾರ ರಾಮ ಎಂಬ ಪದವು 2 ಬೀಜಾಕ್ಷರಗಳಿಂದ ಅಂದರೆ ಅಗ್ನಿ ಬೀಜ ಮತ್ತು ಅಮೃತ ಬೀಜಗಳಿಂದ ಕೂಡಿದೆ. ಈ ಅಕ್ಷರಗಳು ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತವೆ. ಅಮೃತ ಬೀಜವನ್ನು ರಾಮನನ್ನು ಆಯಾಸದಿಂದ ಪುನಶ್ಚೇತಗೊಳಿಸಿತು. ಶ್ರೀರಾಮ ಅಯೋಧ್ಯೆಯನ್ನ 11,000 ವರ್ಷಗಳ ಕಾಲ ಅಮೋಘದಿಂದ ವೈಭವದಿಂದ ಆಳಿದ್ದಾನೆ. ಈ ಸಮಯದಲ್ಲಿ ಅವನ ಪ್ರಜೆಗಳು ಸುಖ ಶಾಂತಿಯಿಂದ ಇದ್ದರು. ಇದೇ ಕಾರಣ ಇದನ್ನ ರಾಮರಾಜ್ಯ ಎಂದು ಕೂಡ ಕರೆಯುತ್ತಾರೆ. ಭಾರತ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾಗಳ ಹಲವಾರು ದೇಶಗಳಲ್ಲಿ, ಅದರಲ್ಲೂ ಇಂಡೋನೇಷ್ಯಾದಲ್ಲಿ ರಾಮನನ್ನ ಈಗಲೂ ಪೂಜಿಸಲಾಗುತ್ತದೆ. ಅದರ ಬಗ್ಗೆ ಸಂಸ್ಕೃತಿಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ರಾಮನ ಕುರಿತಾದ ಉಲ್ಲೇಖ ನೀವು ಕಾಣಬಹುದು. ಮಹಾಭಾರತ ಪ್ರಕಾರ ಒಮ್ಮೆ ಶಿವನು ರಾಮನ ಹೆಸರನ್ನು 3 ಬಾರಿ ಪಠಿಸುವುದರಿಂದ 1000 ದೇವತೆಗಳ ಹೆಸರನ್ನ ಉಚ್ಚರಿಸುವ ಅನುಗ್ರಹಕ್ಕೆ ಸಮಾನವಾಗುತ್ತದೆ ಎಂದು ಹೇಳಿಕೊಂಡಿದ್ದಾನೆ. ಹಿಂದೆ ಕಾಶಿರಾಜನಾದಂತಹ ಯಯಾತಿಯನ್ನು ರಕ್ಷಿಸಲು ಹನುಮಂತ ರಾಮನೊಂದಿಗೆ ಹೋರಾಡುತ್ತಾನೆ. ಋಷಿ ವಿಕ್ರಮಾದಿತ್ಯನ ಆದೇಶದ ಮೇರೆಗೆ ರಾಮನು ಕಾಶಿರಾಜನನ್ನು ಕೊಲ್ಲಲು ಬಂದಿದ್ದನು. ಯುದ್ಧದಲ್ಲಿ ಕಾಶಿರಾಜನಿಗೆ ಸಹಾಯ ಮಾಡಲು ಹನುಮಂತ ರಾಮನನ್ನು ಪಠಿಸಲು ಪ್ರಾರಂಭಿಸುತ್ತಾನೆ. ಈ ಕಾರಣದಿಂದಾಗಿ ರಾಮನ ಬಾಣಗಳು ಹನುಮಂತನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಮತ್ತು ರಾಮನು ತನ್ನ ಸೋಲನ್ನ ಒಪ್ಪಿಕೊಳ್ಳಬೇಕಾಗುತ್ತದೆ. ರಾಮು ಸೇತುವೆಯನ್ನ ತಮಿಳುನಾಡಿನ ರಾಮೇಶ್ವರದಿಂದ ಹಿಡಿದು ಶ್ರೀಲಂಕಾದ ಮನ್ನಾರ್ವರೆಗೆ ವಾನರ ಸೇನೆಯು ನಿರ್ಮಿಸಿದೆ. ಈ ಸೇತುವೆ ಮುಖ್ಯ ಕುಶಲಕರ್ಮಿಗಳು ನೆಲ ಮತ್ತು ನೀಲ. ಈ ಸೇತುವೆಯ ಉದ್ದ ಸುಮಾರು 30 ಕಿಲೋಮೀಟರ್ ಆಗಿದ್ದು, ಇದನ್ನು ಆ ಸಮಯದಲ್ಲಿ ಕೇವಲ 6 ದಿನಗಳಲ್ಲಿ ನಿರ್ಮಿಸಲಾಗಿತ್ತು. ರಾವಣನ ಸಹೋದರ ಅಹಿರಾವಣ ರಾಮ ಮತ್ತು ಲಕ್ಷ್ಮಣರನ್ನ ಅಪಹರಿಸಿ ಮಹಾಮಾಯಾ ದೇವಿಗೆ ಬಲಿ ನೀಡಲು ಕರೆದೊಯ್ಯುತ್ತಾನೆ. ಆದರೆ ಹನುಮಂತ ರಾಮ ಮತ್ತು ಲಕ್ಷ್ಮಣರನ್ನ ಐರಾವಣನನ್ನು ಕೊಲ್ಲುವ ಮೂಲಕ ಬಿಡುಗಡೆ ಮಾಡುತ್ತಾನೆ. ಇದೇ ಸಮಯದಲ್ಲಿ ಆಂಜನೇಯ ವೀರ ಹನುಮಂತನಾಗಿ ಪ್ರದರ್ಶನ ನೀಡುತ್ತಾನೆ. ರಾಮನ ಭೂಮಿ ತ್ಯಜನೆ. ಸೀತೆ ತನ್ನ ದೇಹವನ್ನು ತ್ಯಜಿಸಿದಾಗ ರಾಮನು ಸರಿಯು ನದಿಯಲ್ಲಿ ಜಲಸಮಾಧಿಯಾಗಿ ಭೂಮಿಯನ್ನು ತ್ಯಜಿಸಿದನೆಂದು ನಂಬಲಾಗಿದೆ. ಬಾಲ್ಯದಲ್ಲಿ ರಾಮನು ತುಂಟಾಟದಿಂದ ತನ್ನ ಆಟಿಕೆಯನ್ನ ಮಂಥರೆ ಹಿಂದೆ ಎಸೆಯುತ್ತಾನೆ. ಇದೇ ಮಂಥರೆಯು ಕೈಕೆಯ ಮೂಲಕ ಶ್ರೀರಾಮನನ್ನ 14 ವರ್ಷ ವನವಾಸಕ್ಕೆ ಕಳಿಸುವ ಮೂಲಕವಾಗಿ ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡಳು ಎಂದು ನಂಬಲಾಗಿದೆ. ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮನು ಒಮ್ಮೆ ಶ್ರೀರಾಮನಿಗೆ ಮಹಾವಿಷ್ಣುವಿನ ಬಿಲ್ಲನ್ನು ಎಳೆಯುವಂತೆ ಸವಾಲು ಹಾಕುತ್ತಾನೆ. ರಾಮನು ಈ ಸವಾಲನ್ನ ಸ್ವೀಕರಿಸಿ ಆ ಸಾಧನೆಯನ್ನು ಸುಲಭವಾಗಿ ಸಾಧಿಸುತ್ತಾನೆ. ಆಗ ಪರಶುರಾಮನಿಗೆ ಶ್ರೀರಾಮನು ಸಾಮಾನ್ಯ ಮನುಷ್ಯನಲ್ಲ ಎಂಬುದು ಅರಿವಾಗುತ್ತದೆ. ಶ್ರೀರಾಮನು ಸಹೋದರ ಮತ್ತು ಪತ್ನಿ ಸೀತೆಯೊಂದಿಗೆ ದಂಡಾಕಾರಣ್ಯದಲ್ಲಿ ಒಮ್ಮೆ ಸೀತೆ ಹಾಗೂ ರಾಮನು ಈಜುವ ಸ್ಪರ್ಧೆಯನ್ನು ಒಡ್ಡುತ್ತಾರೆ. ರಾಮನು ಸೀತೆಗಿಂತ ಈಜಿನಲ್ಲಿ ಮುಂದೆ ಇದ್ದರೂ ಸೀತೆಯ ಸಂತೋಷಕ್ಕಾಗಿ ಸೋಲನ್ನು ಬಯಸುತ್ತಾನೆ. ಶ್ರೀರಾಮನ ಅಂತ್ಯಕಾಲದಲ್ಲಿ ಹನುಮಂತ ಕಾವಲಿರುವವರೆಗೂ ಯಮರಾಜನನ್ನು ಹನುಮನು ಅಯೋಧ್ಯೆ ಬಳಿ ಬರಲು ಅನುಮತಿ ನೀಡುವುದಿಲ್ಲ. ಹನುಮಂತನ ಗಮನವನ್ನು ಬೇರೆಯಡೆ ಸೆಳೆಯಲು ಶ್ರೀರಾಮನು ತನ್ನ ಉಂಗುರವನ್ನ ನೆಲದ ಬಿರುಕಿನಲ್ಲಿ ಒಳಗೆ ಹಾಕುತ್ತಾನೆ. ನಂತರ ಹನುಮನಿಗೆ ಅದನ್ನ ಹುಡುಕಿ ತರಲು ಕಳಿಸುತ್ತಾನೆ. ಹನುಮಂತನು ಪಾತಾಳ ಲೋಕಕ್ಕೆ ಹೊರಟು ಹೋಗುತ್ತಾನೆ. ರಾಮನ ಉಂಗುರವನ್ನು ಹುಡುಕುತ್ತಾ ಆಂಜನೇಯನು ಸರ್ಪಲೋಕಕ್ಕೆ ಬಂದಾಗ ಅಲ್ಲಿನ ರಾಜನಲ್ಲಿ ಉಂಗುರವನ್ನ ಕೇಳುತ್ತಾನೆ. ಆಗ ರಾಜನು ಉಂಗುರಗಳು ತುಂಬಿದ್ದ ಪೆಟ್ಟಿಗೆಯನ್ನ ತೋರಿಸುತ್ತಾನೆ. ಅವೆಲ್ಲವೂ ಕೂಡ ಶ್ರೀರಾಮನ ಉಂಗುರಗಳು ಆಗಿದ್ದವು. ಉಂಗುರ ಹುಡುಕುತ್ತಾ ಆಂಜನೇಯನು ಯಮನನ್ನು ಭೇಟಿ ಮಾಡುತ್ತಾನೆ. ಆಗ ಆಂಜನೇಯನು ರಾಮನ ಉಂಗುರಗಳು ಬಿದ್ದು ಹೋಗಿವೆ ಎಂದಾಗ ಯಮನು ರಾಮನ ಅವತಾರ ಮುಗಿಯುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಕೊನೆಗೆ ಶ್ರೀರಾಮನು ಅಯೋಧ್ಯೆಯ ತನ್ನ ಪ್ರಜೆಗಳ ಸಮಕ್ಷಮವಾಗಿ ಸರಿಯು ನದಿಯಲ್ಲಿ ಲೀನವಾಗಿ ವೈಕುಂಠವನ್ನ ಸೇರುತ್ತಾನೆ. ಇದಕ್ಕಿಂತ ಮೊದಲು ಲಕ್ಷ್ಮಣನು ಕೂಡ ಇದೇ ನದಿಯಲ್ಲಿ ಲೀನವಾಗಿ ಮತ್ತೆ ಆದಿಶೇಷನ ಅವತಾರವನ್ನ ಪಡೆಯುತ್ತಾನೆ. ಹೀಗೆ ಭೂಮಿಯ ಮೇಲೆ ರಾಮನ ಅವತಾರ ಹಾಗೂ ವಿಷ್ಣುವಿನ 7ನೇ ಅವತಾರ ಕೊನೆಗೊಳ್ಳುತ್ತದೆ. ಈಗ ಇದೇ ಸರಿಯು ನದಿಯ ದಡದಲ್ಲಿ ಭವ್ಯವಾದಂತಹ ಹಾಗೂ ದಿವ್ಯವಾದಂತಹ ಶ್ರೀರಾಮನ ದೇವಸ್ಥಾನವನ್ನು ಕೂಡ ಕಟ್ಟಲಾಗಿದೆ.
ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಒಂದಿಲ್ಲ ಒಂದು ದಿವಸ ನೀವು ತಪ್ಪದೆ ಅಯೋಧ್ಯೆಗೆ ಭೇಟಿ ಕೊಟ್ಟು ಆ ಶ್ರೀರಾಮನ ದಿವ್ಯ ದರ್ಶನವನ್ನು ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಬಯಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.